ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರಾಮಾಡಳಿತ ಒಂದು ಅಧಿಕಾರಿಯ ಹುದ್ದೆಗಳು ಅಧಿಸೂಚನೆ ಆಗಿರ್ತಕ್ಕಂಥದ್ದು, ಪೊಲೀಸ್ ಆಗಿರ್ಬೋದು, ಸಿವಿಲ್, DR, KSRP ಎಲ್ಲವನ್ನ ಆಯಿತು. ಹೈಟ್ ಯಾರ್ದಿತ್ತು ಅವರು ಆ ಕಡೆ ಹೋಗ್ರೆ, ಹೈಟ್ ಇಲ್ಲ ಯಾರ್ದು ಕಡಿಮೆ ಇದೆ ಈ ಕಡೆ ಫೋಕಸನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ 10/7/2026 ಒಂದು ಅಧಿಸೂಚನೆಯನ್ನು ಆಗಿರ್ತಕ್ಕಂಥದ್ದು. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಒಂದು ನೇರ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಕೂಡ ಆಗಿರ್ತದೆ. ಯಾರ್ದು ಹೈಟ್ ಕಡಿಮೆ ಇದೆ ಅವರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಹುದ್ದೆಗಳ ಯಾವ ಒಂದು ಎಲ್ಲಿ ಎಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಯಾವ ಕಡೆ ಅಪ್ಲಿಕೇಶನನ್ನು ಬಹಳ ಎಚ್ಚರಿಕೆಯಿಂದ ಅಪ್ಲಿಕೇಶನನ್ನು ನೀವು ಹಾಕಬೇಕಾಗ್ತದೆ. ನೋಡಿ, ಕೋಲಾರಕ್ಕೆ 22 ಹುದ್ದೆಗಳು ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಈ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೇನೆ, ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಇಲ್ಲಿ ಬೆಂಗಳೂರು ನಗರ 20 ಹುದ್ದೆಗಳಿವೆ ಅಂತೇಳಿ ಎಲ್ಲರೂ ಕೂಡ ಅಲ್ಲೇ ಅಪ್ಲಿಕೇಶನ್ ಹಾಕೋದಲ್ಲ. ನೋಡಿ, ನಿಮಗೆ ಯಾವ ಕಡೆ ಅನುಕೂಲ ಆಗ್ತದೆ, ಜಾಬ್ ಇಲ್ಲದೆ ನಿಮ್ಮ ಊರಲ್ಲಿ ಉಳಿಯೋದಕ್ಕಿಂತ ಜಾಬ್ ಆಗಿ ಬೇರೆ ಕಡೆಗೆ ಹೋಗೋದು ಬಹಳ ಉತ್ತಮ ಆಗಿರ್ತದೆ. ಆಯ್ಕೆ ಬಹಳ ಜಾಗರೂಕತೆಯಿಂದ ನೀವಿಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕಾಗ್ತದೆ. ಅತ್ಯಂತ ಕಡಿಮೆ ಹುದ್ದೆಗಳು ರಾಯಚೂರಲ್ಲಿ ಕೇವಲ 2 ಹುದ್ದೆಗಳು ಇರ್ತಕ್ಕಂಥದ್ದು. ಇಲ್ಲಿ ಒಟ್ಟು 505 ಹುದ್ದೆಗಳು ಇರ್ತಕ್ಕಂಥದ್ದು. ನೋಡಿ, ಯಾವ ಕಡೆ ಅಪ್ಲಿಕೇಶನನ್ನು ಹಾಕ್ತಿರಂತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಹುದ್ದೆಗಳಿಗೆ ಒಂದು ವಿದ್ಯಾರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ PUC ಅಥವಾ PUC ತಸ್ತಮಾನ PUC ಇರ್ತಕ್ಕಂಥ PUC ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಎಲ್ಲವನ್ನು ಕೂಡ ಅವರು ಮಾಹಿತಿ ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಪ್ಪ ಅಂದರೆ ನೀವು ಇದನ್ನು ನೋಡ್ಕೋಬಹುದು. ಇದರಲ್ಲಿ ಎಲ್ಲವನ್ನು ಕೂಡ ನಾನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ನೋಡಿ, ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವಯೋಮಿತಿಯನ್ನು ನೋಡಿ. ವಯೋಮಿತಿ ಕೇವಲ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇಲ್ಲೇ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಇಲ್ಲಿ ಎಲ್ಲವನ್ನು ಇನ್ನೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಜಾಸ್ತಿ ಸಾಮಾನ್ಯ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 40 ವರ್ಷ ಅಂತಕ್ಕಂಥದ್ದು. ಏನು ಎಲ್ಲ 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ವಿದ್ಯಾರ್ಥಿಗಳಿಗೆ 43 ವರ್ಷ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯಲ್ಲಿ ಒಂದು ಏಜ್ ಸಡಿಲಿಕೆಯನ್ನು ಅವರು ಸೇರಿಸೇ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ಯಾವ ರೀತಿಯ ಒಂದು ಮಾಜಿ ಸೈನಿಕರಿಗೆ ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದು. ಕೇವಲ ಹುದ್ದೆಗಳು ಕಡಿಮೆ ಇರ್ತಕ್ಕಂಥದ್ದು, ಅಪ್ಲಿಕೇಶನ್ ಅಂತಕ್ಕಂಥದ್ದು ಜಾಸ್ತಿ ಬೀಳ್ತವೆ. ಆದ್ದರಿಂದ ಬಹಳ ಜಾಗರೂಕತೆಯಿಂದ ಅಪ್ಲಿಕೇಶನ್ ಅರ್ಜಿ ಯಾವ ರೀತಿ ಹಾಕಬೇಕು ವೆಬ್ಸೈಟ್ ನೋಡಿ, ಅಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ನೋಡಿ, ಇವಾಗ ಬಹಳ ಫ್ರಾಡ್ ನಡೀತಾ ಇದೆ. ಆದ್ದರಿಂದ ಜಾಗರೂಕತೆಯಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬೇಕಾಗ್ತದೆ. ನೋಡಿ, ಇಲ್ಲಿ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇರುವುದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವೇಳಾಪಟ್ಟಿಯನ್ನು ನೋಡಿದ್ರೆ ಇಲ್ಲಿ ಸಲ್ಲಿಸಲು 11/7/2026 ಒಂದು ಅಪ್ಲಿಕೇಶನ್ ಅಂತಕ್ಕಂಥದ್ದು ಪ್ರಾರಂಭವಾಗಿ 30/7/2024 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಶುಲ್ಕ ಪಾವತಿಸಲು 30/7/2026 ನೀವೇ ಖುದ್ದಾಗಿ ಅಪ್ಲಿಕೇಶನನ್ನು ಹಾಕಿ ಆರಾಮಾಗಿ ಮೊಬೈಲ್ನಲ್ಲಿ ಹಾಕ್ಬೋದು. ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋನ ಮಾಡ್ತೇನೆ ನಾಳೆ ಅಥವಾ ನಾಡಿದ್ದು. ನೀವೇ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯ ಮಾಡ್ಕೋಬೇಕಾಗ್ತದೆ. ಏನು ಅದೇ ರೀತಿ ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವೇತನ ಶ್ರೇಣಿ ಇರ್ತಕ್ಕಂಥದ್ದು. 34,100ರಿಂದ 67,600ವರೆಗೆ ಒಂದು ವೇತನ ಶ್ರೇಣಿ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಒಂದು ಸೌಲಭ್ಯ ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಏನು ನೋಡಿ, ಅಲ್ಲಿ ಆನ್ಲೈನಲ್ಲಿ
ಒಂದು ಅರ್ಜಿ ಸಲ್ಲಿಸಲು ನೋಡಿ ಯಾವುದೇ ರೀತಿಯ ಆಫ್ಲೈನ್ನಲ್ಲಿ ಕೊಟ್ಟಿಲ್ಲ, ಆನ್ಲೈನ್ ಮೂಲಕ ಮಾತ್ರ ಒಂದು ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ನೋಡಿ ಇಲ್ಲಿ 2A ಆಗಿರ್ಬೋದು, 2B ಆಗಿರ್ಬೋದು, 3B ಅಭ್ಯರ್ಥಿಗಳು 750 ಶುಲ್ಕವನ್ನು ನೀವು ಕಟ್ಟಬೇಕಾಗ್ತದೆ. ಅದೇ ರೀತಿಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಶುಲ್ಕವನ್ನು ಕಟ್ಟಬೇಕಾಗ್ತದೆ. 500 ಶುಲ್ಕವನ್ನು ಇರ್ತಕ್ಕಂಥದ್ದು. ನೆಕ್ಸ್ಟು ಅದೇ ರೀತಿ ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ಒಂದು ಇರತಕ್ಕಂಥದ್ದು. ಪಾವತಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸುವುದಿಲ್ಲ ಅಂತೇಳಿ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ. ಇಲ್ಲಿ 250 ಅಂತಕ್ಕಂಥದ್ದು ಹೆಚ್ಚಿಗೆ, ಎರಡು ಸೇರಿ 750 ಆಗ್ತಕ್ಕಂಥದ್ದು. ಎಲ್ಲ ಯಾವ ರೀತಿ ತಗೋತೀವಿ ಅಂತಕ್ಕಂಥ ಇಲ್ಲಿ ಸುಮಾರು ಅಭ್ಯರ್ಥಿಗಳು ಒಂದು ಜಾಸ್ತಿ ಶುಲ್ಕ ಆಗ್ತದ ಅನ್ನೋ ಕಾರಣದಿಂದ ಅವರು ಆ ರೀತಿ ಕೊಟ್ಟಿರ್ತಾರೆ. ಶುಲ್ಕ ಒಂದು ಸಾರಿ ಪಾವತಿ ಆಯಿತುಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಹಿಂತಿರುಗುವುದಿಲ್ಲ ಅಂತೇಳಿ ಕೂಡ ಅವರು ಕೂಡ ಕೊಟ್ಟಿರ್ತಾರೆ. ಅದು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಏನು ಪರೀಕ್ಷೆ ಒಂದು ದಿನಾಂಕವನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತೇಳಿ ಕೊಟ್ಟರು ಕೂಡ ಕೊಟ್ಟಿದ್ದಾರೆ. ಆದರೆ ಪತ್ರಿಕೆ ಒಂದು ದಿನಾಂಕ 4 ಬೆಳಗ್ಗೆ 10ರಿಂದ ನೋಡಿ, ದಿನಾಂಕ 4/10ರಿಂದ ಒಂದು 12:30ರವರೆಗೆ ದಿನಾಂಕ ನೋಡಿ. ಪತ್ರಿಕೆ 2 ಇರ್ತಕ್ಕಂಥದ್ದು, 2 ಕೂಡ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನಂತರ ತಿಳಿಸಲಾಗುವುದು ಅಂತೇಳಿ ಕೊಟ್ಟು ಕೂಡ ಪರೀಕ್ಷೆ ದಿನಾಂಕವನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರ್ತದೆ. ಇಲ್ಲಿ OMR ಸೀಟ್ ಮುಖಾಂತರನೇ ಒಂದು ಇದು ಎಕ್ಸಾಮನ್ನು ನಡೀತಕ್ಕಂಥದ್ದು. ಫಸ್ಟ್ ಟೈಮ್ ಬರ್ತಕ್ಕಂಥ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಆಗಬೇಡಿ. ಇಲ್ಲಿ ಒಂದು ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಯಾರು ನೀವು 10ನೇ ತರಗತಿಯಲ್ಲಿ ಯಾರು ಒಂದು ಕನ್ನಡ ಪರೀಕ್ಷೆ ಇಲ್ಲ ಅವರು ಮಾತ್ರ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವು ಕೂಡ ಬರಿಬೇಕಾಗ್ತದೆ. ಅದು ಎಲ್ಲರೂ ಬರಿಬೇಕಂತಿಲ್ಲ, ಯಾರು ಒಂದು ಕನ್ನಡ ಇಲ್ಲ ಅವರು ಮಾತ್ರ ಬರಿಬೇಕಾಗ್ತದೆ. ಏನು ಪಠ್ಯಕ್ರಮ ಯಾವ ರೀತಿ ಇರ್ತದ ಅಂತಕ್ಕಂಥದ್ದನ್ನು ಅವರು ಆಲ್ರೆಡಿ ಕೊಟ್ಟೇ ಬಿಟ್ಟಿದ್ದಾರೆ. ಸುಮ್ಮನೆ ನೀವು ಪಠ್ಯಕ್ರಮ ನೋಡಿ. ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಒಂದು ಸಂವಿಧಾನದ ವಿಷಯಗಳಾಗಿರ್ಬೋದು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧ ಮತ್ತು ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಆಗಿರ್ಬೋದು, ಭಾರತದ ಭೂಗೋಳಶಾಸ್ತ್ರ ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳಾಗಿರ್ಬೋದು. ಇಲ್ಲಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆಗಳು ಅಂತಕ್ಕಂಥದ್ದು, ಏನು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಏನು ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳಿರ್ತಕ್ಕಂಥದ್ದು, ಏನು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳಿರ್ತಕ್ಕಂಥದ್ದು. ಇಷ್ಟು ಪ್ರಶ್ನೆ ಪತ್ರಿಕೆ 1ರಲ್ಲಿ ಇರ್ತಕ್ಕಂಥದ್ದು. ಒಟ್ಟು ಪ್ರಶ್ನೆಗಳು 100 ಇರ್ತಾವ. ಇಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದ್ರೆ 2 ಗಂಟೆಗಳ ಕಾಲ ಒಂದು ಅವಕಾಶವನ್ನು ನಿಮಗೆ ಕೊಡ್ತಾರ. ಏನು ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನೆಲ್ಲ ಒಳಗೊಂಡಿರ್ತದಪ್ಪ ಅಂದ್ರೆ ಸಾಮಾನ್ಯ ಕನ್ನಡ ಇರ್ತದೆ, ಸಾಮಾನ್ಯ ಇಂಗ್ಲೀಷ್ ಇರ್ತದೆ ಮತ್ತು ಕಂಪ್ಯೂಟರ್ ಜ್ಞಾನ, ಮೂರನ್ನು ಕೂಡಿ 100 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. 100 ಅಂಕಗಳಿರ್ತವೆ. ಇದಕ್ಕೂ ಕೂಡ 2 ಗಂಟೆಗಳ ಕಾಲ ಅವಕಾಶವನ್ನು ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಋಣಾತ್ಮಕ ಅಂಕಗಳು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಋಣಾತ್ಮಕ ಮೌಲ್ಯ ಅಂಕಗಳು ಇರ್ತಕ್ಕಂಥದ್ದು. ನೀವು ಒಂದು ತಪ್ಪು ಮಾಡಿದ್ರಿಯಪ್ಪ ಅಂದ್ರೆ ನೀವು ಸರಿ ಹಾಕಿರ್ತಕ್ಕಂಥ ಒಂದು 4 ತಪ್ಪು ಮಾಡಿದ್ರಿಯಪ್ಪ ಅಂದ್ರೆ ನೀವು ಸರಿ ಹಾಕಿರ್ತಕ್ಕಂಥ ಒಂದು ಅಂಕವನ್ನು ಕಳ್ಕೋತೀರ. ಆದ್ದರಿಂದ 0.25 ಅಂಕಗಳನ್ನು ಕಳ್ಕೋತೀರ. ಆದ್ದರಿಂದ ಬಹಳ ಜಾಗರೂಕತೆಯಿಂದ ನೀವು ಉತ್ತರವನ್ನು ಮಾಡಬೇಕಾಗ್ತದೆ. ಇಲ್ಲಿ ಅರ್ಹತೆಗಳಾಗಿರ್ಬೋದು, ಯುವಕರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಷರತ್ತುಗಳು ಭಾರತದ ಒಂದು ಪ್ರಜೆ ಆಗಿರಬೇಕು, ನಾಗರಿಕರಾಗಿರ್ಬೇಕು, ಇವೇನು ಅವಶ್ಯಕತೆ ಇಲ್ಲ. ಇತ್ತಪ್ಪ ಅಂದ್ರೆ ನೀವು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ.
ನೋಡಿ, ಜಾತಿ ಆದಾಯ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ. ನೀವು ಬದಲಾವಣೆ ಯಾರ್ದು ಆಗಿದೆ ಎಲ್ಲವನ್ನು ಕೂಡ ಸರಿಯಾಗಿ ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಯಾರು ಬದಲಾವಣೆ ಆಗಿಲ್ಲ ಅವರು ಬೇಗ ಹಾಕಿ, ಮತ್ತು ಮಾಜಿ ಸೈನಿಕರಿಗೆ ಕೂಡ ಅವಕಾಶವನ್ನು ಇರ್ತಕ್ಕಂಥದ್ದು. ಇಲ್ಲಿ ಅವರು ಕೂಡ ಎಲ್ಲ ಒಂದು ಪ್ರಮಾಣ ಪತ್ರವನ್ನು ಬೇಕಾಗ್ತದೆ. ನೋಡಿ, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅವರು ನೀವು ಹೊಸದಾಗಿ ಇನ್ನೂ ಕೂಡ ಹಳಿದಿತ್ತಪ್ಪ ಅನ್ನೋದನ್ನು ಬಿಟ್ಟು ಹೊಸದಾಗಿ ಬರೆಸ್ಕೊಂಡು ಅಪ್ಲಿಕೇಶನನ್ನು ಹಾಕಿದ್ರೆ ಬಹಳ ಉತ್ತಮವಾಗಿರ್ತದೆ. ಯಾವುದೇ ಕಾರಣಕ್ಕೂ ಇದನ್ನು ಕನ್ನಡ ಮಾಧ್ಯಮ ನಿಮ್ಮದು ಇತ್ತು ಅಪ್ಪ ಅಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ. ಅದರಿಂದ ನಿಮಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದೇನೆ. ನಿಮ್ಮಲ್ಲಿ ಕೆನಲ್ ಹೈದಿತ್ತು ಅಪ್ಪ ಅಂದ್ರೆ ಒಂದು ಇದನ್ನು ಕೂಡ ಇರ್ತದೆ. ಅದನ್ನು ಕೂಡ ನೀವು ಸದುಪಯೋಗವನ್ನು ಪಡೆದುಕೋಬೇಕಾಗ್ತದೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳು ನಿಮಗೂ ಕೂಡ ಒಂದು ಸರ್ಟಿಫಿಕೇಟ್ ಇರ್ತದೆ, ಅದನ್ನು ಕೂಡ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡುವಂತೆ ಕೇಳ್ತದೆ. ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ. ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೂಡ ಇರ್ತಕ್ಕಂಥ ಇದರ ಸದುಪಯೋಗವನ್ನು ನೀವು ಕೂಡ ಒಂದು ಪಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ನೋಡಿ, ಎಲ್ಲರಿಗೂ ಕೂಡ ಆ ಪ್ರಮಾಣ ಪತ್ರಗಳು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಬಗ್ಗೆ ನೀವು ಫೋಕಸನ್ನು ಮಾಡಿ ಯಾವುದೇ ರೀತಿಯ ತಪ್ಪು ಇರತಕ್ಕಂಥ ಒಂದು ಅಪ್ಲಿಕೇಶನನ್ನು ನೀವು ಕೂಡ ಹಾಕಬೇಕಾಗ್ತದೆ. ಏನಾದರೂ ತಪ್ಪಾಯಿತು ಅಪ್ಪ ಅಂದ್ರೆ ಅದಕ್ಕೆ ತಿದ್ದುಪಡಿಗೆ ಅವಕಾಶ ಇಲ್ಲ, ಮತ್ತೆ ಹೋರಾಟ ಮಾಡಬೇಕು. ಮತ್ತೆ ಅವರು ಆಮೇಲೆ ಕೊಟ್ಟರು ಕೊಡ್ಬೋದು, ಕೊಡದೇನು ಇರ್ಬೋದು. ಮೊನ್ನೆ ಶಿವಿಲಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಸಾರಿ ತಿದ್ದುಪಡಿಗೆ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲ ಅಪ್ಲಿಕೇಶನ್ನ ಮಾಹಿತಿ ಯಾವ ರೀತಿ ಹಾಕಬೇಕು, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರಮುಖ ಮಾಹಿತಿಯನ್ನು ಯಾವ ರೀತಿ ಭರ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಒಂದು ಸಾರಿ ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೊಂದು ವಿಡಿಯೋ ಅಥವಾ ಅಲ್ಲೇ ಕಮೆಂಟ್ನಲ್ಲಿ ನಿಮಗೆ ಡೌಟ್ ಕ್ಲಿಯರನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ. ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಗೊಂದಲ ಇತ್ತು ಅಪ್ಪ ಅಂದ್ರೆ ಅವರು ಉಚಿತವಾಗಿರ್ತಕ್ಕಂಥ ಒಂದು ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ. 10 ಗಂಟೆಯಿಂದ 6 ಗಂಟೆವರೆಗೆ ನೀವು ಕರೆ ಮಾಡಿ ಇದರಲ್ಲಿರ್ತಕ್ಕಂಥ ಡೌಟನ್ನು ಬಗೆಯನ್ನು ಹರಿಸ್ಕೋಬೋದು. ನೋಡಿ, ಈ ನಂಬರನ್ನು ಒಂದು ಸಾರಿ ಸೇವ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವವರೆಗೆ ಏನಾದರೂ ಡೌಟ್ ಇತ್ತು ಅಪ್ಪ ಅಂದ್ರೆ ನೀವು ಕಮೆಂಟ್ ಮಾಡಿರಿ, ನಾವು ಇದಕ್ಕೆ ಆ ನಂಬರ್ ಕಾಲ್ ಮಾಡಿ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ. ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ ಜಿಲ್ಲಾವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲೇ ತಿಳಿಸ್ತೇನೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಚಾನಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಗೆಹರಿಸೋಣ. ಅಲ್ಲೇ ಕಮೆಂಟ್ನಲ್ಲಿ ಉತ್ತರ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.